ಪೂಜ್ಯ ಜಗದ್ಗುರು ಪದ್ಮಭೂಷಣ ಯುಗಯೋಗಿ ಭೈರವೈಕ್ಯ ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ 72ನೇ ಜಗದ್ಗುರು ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಸನ್ನಿಧಿಗೂ ಕೂಡ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಅಂದರೆ ಗುರುಪೂರ್ಣಿಮೆ ಮತ್ತು ವ್ಯಾಸಪೂರ್ಣಿಮೆ. ಗುರುಗಳಿಗೆ ವಿಶೇಷವಾದಂಥ ಭಕ್ತಿಯನ್ನು, ಶ್ರದ್ಧೆಯನ್ನು, ಪೂಜೆಯನ್ನು, ನಿಷ್ಠೆಯನ್ನು, ನಿಯಮಗಳನ್ನು ತೋರಿಸುವಂಥ ವರ್ಷದ ಏಕೈಕ ದಿನ ಅಂದರೆ ಅದು ವ್ಯಾಸಪೂರ್ಣಿಮೆ. ಅದು ಹೆಚ್ಚು ಗುರುಗಳಿಗೆ, ಸಾಧಕರಿಗೆ ನಿಗದಿಯಾದಂಥ, ಮೀಸಲಾದಂಥ ಒಂದು ದಿನ. ಇದನ್ನು ಬಹಳ ದಿನಗಳ ಹಿಂದಿನಿಂದನೂ ಕೂಡ ಈ ಸಂಪ್ರದಾಯಗಳನ್ನು ನಡೆಸ್ಕೊಂಡು ಅದರಲ್ಲೂ ನಮ್ಮ ಗುರುಗಳು ಇದ್ದ ಅವಧಿಯಲ್ಲಿ ಗುರುಪೂರ್ಣಿಮೆ ಅಂದರೆ ಬಹುಶಃ 1,000 ಜನ ಸಾಧುಗಳನ್ನು ಕರೀತಾಯಿದ್ರು. ಅವ್ರಿಗೆಲ್ಲ ವಿಶೇಷವಾದ ಪೂಜೆ ಮಾಡ್ತಿದ್ರು. ಮಂಡಲ ಪೂಜೆ ಅಂತೇಳಿ ಅದು ಭಾಳ ವಿಶೇಷವಾಗಿದೆ. ಎಲ್ಲ ಸಾಧುಗಳನ್ನು ಸಾಲಕ್ಕೆ ಕೂರಿಸಿ ಅವ್ರಿಗೆ ಹಾರನ ಹಾಕಿ, ಶಾಲು ಹಾಕಿ, ತಲೆ ಮೇಲೆ ಪುಷ್ಪಗಳನ್ನು ಹಾಕಿ ಆಮೇಲೆ ಪಾದಪೂಜೆ ಮಾಡುವಂಥ ಒಂದು ಕಾರ್ಯಕ್ರಮ ಇತ್ತು. ಅದು ಮಠದಲ್ಲಿ ಈಗಲೂ ನಡೆಯುತ್ತೆ. ಆದರೆ ನಮ್ಮ ಈ ಬ್ರ್ಯಾಂಚಲ್ಲಿ ಏನಾಯಿತು, ಪ್ರತಿ ವರ್ಷ ಈ ಹೇಮಗಿರಿ ಶಾಖಾ ಮಠದ ವತಿಯಿಂದ ಪ್ರತಿ ನಮ್ಮ ಶಾಲೆಯಲ್ಲೂ ಕೂಡ ಸ್ವಾಮೀಜಿಯವರ ಒಂದು ಪುತ್ಥಳಿಯನ್ನು ನಾವು ನಿರ್ಮಾಣ ಮಾಡಿದ್ವಿ. ಹಾಗಾಗಿ ವರ್ಷಕ್ಕೆ ಒಂದ್ಸರಿನಾದರೂ ಗುರುಗಳ ಪುತ್ಥಳಿಗೆ ವಿಶೇಷವಾದಂಥ ಅಭಿಷೇಕ, ಪೂಜೆ ಇತ್ಯಾದಿಗಳು ಮಾಡೋದ್ರ ಮುಖಾಂತರ ಗುರುಗಳ ಸ್ಮರಣೆಯನ್ನು ಮಾಡುವಂಥ ಈ ಒಂದು ಪುಣ್ಯ ದಿನವನ್ನಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಹಾಗಾಗಿ ಬಹುಶಃ ಎಲ್ಲ ಭಕ್ತರ, ಆಸ್ತಿಕ ಮಹಾಶಯರ ಮತ್ತು ಅಭಿಮಾನಿಗಳ ಮುಖಾಂತರ ಈ ಕಾರ್ಯಕ್ರಮ ನಡೀತಾ ಇದೆ. ಬಹುಶಃ ಈ ಸಂದರ್ಭದಲ್ಲಿ ಗುರುಗಳು ಏನು ಆದೇಶ ಕೊಟ್ಟರು, ನಮಗೆ ಹೇಗೆ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು, ಸಮಾಜದ ಹಿತವನ್ನು ಕಾಪಾಡಬೇಕು ಅನ್ನುವಂಥ ಕೈಂಕರ್ಯ ಏನಿತ್ತು ಅದನ್ನು ಮಠದ ವತಿಯಿಂದ ಮಾಡುವಂಥ ಕೆಲಸವನ್ನು ಬಹುಶಃ ಇವತ್ತು ಆದಿಚುಂಚೇರಿ ಮಹಾಸಂಸ್ಥಾನ ಮಠ ಮಾಡ್ತಾಯಿದೆ. ಆದಿಚುಂಚೇರಿ ಕ್ಷೇತ್ರದಲ್ಲೂ ಕೂಡ ಇವತ್ತು ಬೆಳಗ್ಗೆಯಿಂದಲೇ ಶುರುವಾಗಿದೆ. ಸಂಜೆವರೆಗೂ ಅಲ್ಲಿ ಕಾರ್ಯಕ್ರಮ ಇರ್ತದೆ. ಆದರೆ ನಮ್ಮ ಬ್ರಾಂಚ್ಗಳಲ್ಲಿ ಬೆಳಗ್ಗೆ ಮಕ್ಕಳುಗಳಿಗೆ ಇದೊಂದು ವಿಶೇಷವಾದ ಪೂಜೆಯನ್ನು ಮಾಡಿ ಎಲ್ಲ ಭಕ್ತರನ್ನು ಕರೆದು ಈ ವ್ಯಾಸಪೂರ್ಣಿಮೆಯ ಬಗ್ಗೆ ಮತ್ತು ಗುರುಗಳ ಆರಾಧನೆ ಬಗ್ಗೆ ಒಂದಷ್ಟು ಮಾಹಿತಿ ಕೊಡುವಂಥ ಒಂದು ವಿಶಿಷ್ಟ ಯೋಜನೆಗಳ ಮುಖಾಂತರ ಇವತ್ತಿನ ಈ ವ್ಯಾಸಪೂರ್ಣಿಮೆಯನ್ನು ಅರ್ಥಪೂರ್ಣವಾಗಿ ನಡೆಸುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಬಹುಶಃ ಎಲ್ಲ ಆಸ್ತಿಕ ಮಹಾಶಯರು ಇದಕ್ಕೆ ಸಂಪೂರ್ಣವಾದ ನೆರವನ್ನು ಕೊಟ್ಟಿದ್ದಾರೆ.